ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ಅದು ಏನಂದರೆ ವಂದ್ಯತ್ವ ಅಥವಾ ಇನ್ಫರ್ಟಿಲಿಟಿ. ಅದು ಮೇಲ್ ಇರ್ಬೋದು ಅಥವಾ ಫೀಮೇಲ್ ಇರ್ಬೋದು, ಅಂದರೆ ಪುರುಷರು ಇರ್ಬೋದು ಅಥವಾ ಮಹಿಳೆಯರ ಇನ್ಫರ್ಟಿಲಿಟಿ ಇರ್ಬೋದು. ಯಾಕಂದರೆ ಈ ಟಾಪಿಕ್ ಇವತ್ತು ಸೆಲೆಕ್ಟ್ ಮಾಡೋದ ಉದ್ದೇಶ ಏನಂದರೆ, ಇವತ್ತು ಬೆಂಗಳೂರಿನಲ್ಲಿನೇ ನಾನು ಹೇಳ್ತೀನಿ. ಇವಾಗ ಜಸ್ಟ್ ನಾನು ಒಂದು 8 ಅಥವಾ 10 ಕಿಲೋಮೀಟರ್ ನಾನು ಸ್ಟ್ರೇಟ್ನಲ್ಲಿ ಪಾಸ್ ಮಾಡುವಾಗ ಅಲ್ಲಿ ಬೋರ್ಡ್ ನೋಡಿದರೆ ಇನ್ಫರ್ಟಿಲಿಟಿ ಅಥವಾ IVF ಸೆಂಟರು ಅಥವಾ ಫರ್ಟಿಲಿಟಿ ಸೆಂಟರು, ಇಷ್ಟು ಬೋರ್ಡ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಅದರದ್ದು ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಅಂತ. ಇವಾಗ ಒಂದು ಸ್ಟಡಿ ಏನು ಹೇಳ್ತಾ ಇದೆ ಅಂದರೆ, ಔಟ್ ಆಫ್ ಎವ್ರಿ 10 ಮ್ಯಾರೇಜಸ್, ಅಂದರೆ ಒಂದು 10 ಮದುವೆ ಆದರೆ ಅದರಲ್ಲಿ 2 ಅಥವಾ 3 ಮದುವೆಯಲ್ಲಿ ಕಪಲ್ಸ್ ಏನಾಗ್ತಾ ಇದ್ದಾರೆ ಅಂದರೆ ಮಕ್ಕಳು ಮಾಡೋಕ್ಕೆ ಆಗ್ತಾ ಇಲ್ಲ ಅಥವಾ ವಂದ್ಯತ್ವ ಆಗ್ತಾ ಇದೆ. ಅದಕ್ಕೆ ಏನೇನು ಕಾರಣಗಳು ಇರಬಹುದು, ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಏನೇನು ಮಾಡಬಹುದು, ಮತ್ತು IVF ಈಸ್ ದ ಓನ್ಲಿ ಸೊಲ್ಯೂಷನ್ ಅಂತ ಈ ವಿಷಯದಲ್ಲಿ ಕೂಡ ನಾನು ಮಾತಾಡ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಇನ್ಫರ್ಟಿಲಿಟಿ ಕೇಸಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಒಂದು ಉತ್ತರ, ಇವಾಗ ಲೇಟ್ ಮ್ಯಾರೇಜಸ್ ಜಾಸ್ತಿ ಆಗ್ತಾ ಇದೆ. ಯೂಶ್ವಲಿ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಎಗ್ ಮಹಿಳೆಯರ ಬಾಡಿನಲ್ಲಿ ಅಥವಾ ಒಳ್ಳೆ ಕ್ವಾಲಿಟಿ ಆಫ್ ಸ್ಪರ್ಮ್ ಪುರುಷರ ಬಾಡಿನಲ್ಲಿ ಯಾವ ಏಜ್ನಲ್ಲಿ ಇರುತ್ತೆ ಅಂದರೆ, ಮಹಿಳೆಯರ ಕ್ವಾಲಿಟಿ ಆಫ್ ಎಗ್ ಏನಿದೆ ನೋಡಿ, 18ರಿಂದ 25ವರೆಗೆ ತುಂಬ ಫೈನ್ ಇರುತ್ತೆ, 25ರಿಂದ 30ವರೆಗೆ ಮಾಡ್ರೇಟ್ ಇರುತ್ತೆ, 30 ಆದಮೇಲೆ ಬರ್ತಾ ಬರ್ತಾ ಸ್ಪರ್ಮ್ ಕ್ವಾಲಿಟಿ, ಎಗ್ ಕ್ವಾಲಿಟಿ ವೀಕ್ ಆಗ್ತಾ ಹೋಗುತ್ತೆ. ಪುರುಷರಲ್ಲಿ ನಾವು ಮಾತಾಡಿದಾಗ 16, 17, 18 ಈ ಟೈಮ್ನಲ್ಲಿ ಟೆಸ್ಟೋಸ್ಟಿರಾನ್ ಪೀಕ್ನಲ್ಲಿ ಇರುತ್ತೆ. ಯಾವಾಗ ಟೆಸ್ಟೋಸ್ಟಿರಾನ್ ಪೀಕ್ನಲ್ಲಿ ಇರುತ್ತೆ, ಈ ಏನಿರುತ್ತಲ್ಲ ಕ್ವಾಲಿಟಿ ಆಫ್ ಸ್ಪರ್ಮ್ ತುಂಬ ಫೈನಾಗಿ ಇರುತ್ತೆ. ಸೊ 30 ಒಳಗಡೆ, ಇಫ್ ಇನ್ ಕೇಸ್ ನೀವು ಪುರುಷರಿದ್ದೀರ ಅಂದರೆ 30 ಒಳಗಡೆ ಬೇಬಿ ಏನಾದರೂ ತಾವು ಪ್ಲ್ಯಾನ್ ಮಾಡಿದ್ರೆ ಆಗುವ ಮಗು ತುಂಬ ಹೆಲ್ದಿ ಹುಟ್ಟುತ್ತೆ. ಇವತ್ತು ನಾಳೆ ಏನಾಗ್ತಾ ಇದೆ ಸೊಸೈಟಿನಲ್ಲಿ ಅಥವಾ ಪ್ರಪಂಚದಲ್ಲಿ, ಒಂದು ಕಾಲ ಇತ್ತು PUC ಆದಮೇಲೆ ಅಥವಾ ಜಸ್ಟ್ ಡಿಗ್ರಿ ಎಂಟ್ರಿನಲ್ಲಿ ಮದುವೆ ಮಾಡ್ತಿದ್ರು. ಆಮೇಲೆ ಇವಾಗ ಏನಾಯಿತು, ಇಲ್ಲ ಸ್ವಲ್ಪ ಗ್ರ್ಯಾಜುಯೇಷನ್ ಆಗಲಿ ಆಮೇಲೆ ಮದುವೆ ಮಾಡೋಣ ಅಂತ 20 ಏಜ್ಗೆ ಮದುವೆ ಆಗೋದು 23ಕ್ಕೆ ಆಯಿತು. ಆಮೇಲೆ ಇವಾಗ ಏನಾಗಿದೆ, ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಆಲ್ಮೋಸ್ಟ್ ಮಹಿಳೆಯರಿಗೆ ಅದು ಒಂದು 26 ಅಥವಾ 27 ಆಗುತ್ತೆ, ಅಥವಾ ಮಾಸ್ಟರ್ಸು 30 ಆಗಿಬಿಡೋದು. ಅಥವಾ ಸಮ್ಟೈಮ್ಸ್ ಏನಾಗುತ್ತೆ, ಮಾಸ್ಟರ್ ಆದಮೇಲೆ 1 ವರ್ಷ 2 ವರ್ಷ ಸ್ವಲ್ಪ ಜಾಬ್ ಮಾಡಲಿ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಗೇನ್ ಆಗಲಿ, ಮದುವೆ ಆದ ತಕ್ಷಣ ಯಾವುದೋ ಒಂದು ಹುಡುಗನ ಮೇಲೆ ಡೈರೆಕ್ಟ್ ಡಿಪೆಂಡ್ ಇರಬಾರ್ದು, ನನ್ನ ಮಗಳು ಇಂಡಿಪೆಂಡೆಂಟ್ ಆಗಲಿ ಅಂತ ಪೇರೆಂಟ್ಸ್ ಏನು ಮಾಡ್ತಾರೆ, ಸ್ವಲ್ಪ ಮದುವೆನ ಸ್ವಲ್ಪ ಡಿಲೇ ಮಾಡ್ತಾರೆ. ಐಡಿಯಲ್ ಟೈಮ್ ಫಾರ್ ಎ ಫಿಮೇಲ್ ಫಾರ್ ಮ್ಯಾರೇಜ್ ಇಸ್ 20 to 25, ಬಟ್ ಇವಾಗ ಏನಾಗುತ್ತೆ, ಆಲ್ಮೋಸ್ಟ್ 30 ಅಥವಾ 30+ ಆದಮೇಲೆ ಮದುವೆ ಆಗ್ತಾ ಇದೆ. ಪುರುಷರಲ್ಲಿನೂ ಆ ಥರ, ಯೂಶಲಿ ಐಡಿಯಲ್ ಟೈಮ್ 25 to 26 ಇಯರ್ಸ್, ಬಟ್ ಯೂಶಲಿ ಇವಾಗ 30 to 35 ಆಗ್ತಾ ಇದೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಡಿಲೇ ಮ್ಯಾರೇಜಸ್ ಅಥವಾ ಮದುವೆ ಆಗೋಕ್ಕೆ ನಿಮಗೆ ಲೇಟ್ ಆಗ್ತಾ ಇದೆ. ಅದರಿಂದ ಏನಾಗುತ್ತೆ, ಕ್ವಾಲಿಟಿ ಆಫ್ ಎಗ್ ಇರಬಹುದು ಅಥವಾ ಕ್ವಾಲಿಟಿ ಆಫ್ ಸ್ಪರ್ಮ್ ಇರಬಹುದು, ಅದರಲ್ಲಿ ತೊಂದರೆ ಆಗ್ತಾ ಇದೆ. ಸೊ ಫಸ್ಟ್. ಸೆಕೆಂಡ್ ಏನಂದರೆ, ಅರ್ಲಿ ಅಡಿಕ್ಷನ್ ಟು ಸ್ಮೋಕ್ ಆ್ಯಂಡ್ ಆಲ್ಕೋಹಾಲ್. ಇವತ್ತು ನಾಳೆ ಏನಾಗಿದೆ, ಅದು ಒಂದು ಸ್ಮೋಕು ಮತ್ತು ಆಲ್ಕೋಹಾಲ್ ಏನಿದೆ ಅಂದರೆ ಒಂದು ಫ್ಯಾಷನ್ ಸ್ಟೇಟ್ಮೆಂಟ್. ನಾನು ಸ್ಮೋಕ್ ಮಾಡ್ತೀನಿ, ಯಾವುದೋ ಒಂದು ಫಿಲ್ಮ್ ಸ್ಟಾರ್ನ ನೋಡ್ತೀನಿ, ಆ ಥರನೇ ನಾನು ಒಂದು ಬಾಯ್ ಕಾಣಿಸ್ಬೇಕು ಅಂತ ಸ್ಮೋಕ್ದು ಒಂದು ಅಭ್ಯಾಸ ಮಾಡಿಬಿಟ್ಟು, ಈ ಸ್ಮೋಕು ಅಥವಾ ಈ ಆಲ್ಕೋಹಾಲ್ ಏನು ಮಾಡ್ತಾ ಇದೆ, ನಿಮ್ಮ ಮಹಿಳೆಯರಲ್ಲಿ ಎಗ್ನ ಎಫೆಕ್ಟ್ ಮಾಡ್ತಾ ಇದೆ, ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಇದೆ. ಅದರಲ್ಲಿ ಏನಾಗ್ತಾ ಇದೆ, AMH ಅಂತ ಒಂದು ಅಂಶ ಇರುತ್ತೆ, ಆ್ಯಂಟಿ ಮ್ಯೂರಿನ್ ಹಾರ್ಮೋನ್ ಅಂತ. ಇದರದ್ದು ಬಾಡಿನಲ್ಲಿ ಏನಿರುತ್ತೆ ಅಂತ ಎಗ್ ಸ್ಟೋರೇಜ್ ಎಷ್ಟಿದೆ ಅಂತ ತೋರಿಸುತ್ತೆ. ಅದು ಬರ್ತಾ ಬರ್ತಾ ಡ್ರಾಪ್ ಆಗ್ತಾ ಇದೆ. ಪುರುಷರಲ್ಲಿ ಯಾರು ಯೂಶಲಿ ಸ್ಮೋಕರ್ ಇದ್ದಾರೆ, ಆಲ್ಕೋಹಾಲಿಕ್ ಇದ್ದಾರೆ, ಡ್ರಗ್ ಅಬ್ಯೂಸ್ ಯಾರು ಮಾಡ್ತಾರೆ, ಇವ್ರನಲ್ಲಿನೂ ಕ್ವಾಲಿಟಿ ಆಫ್ ಸ್ಪರ್ಮ್ ವೀಕ್ ಆಗ್ತಾ ಇದೆ. ಡೇಟಾ ಏನು ಹೇಳುತ್ತೆ, ಲಾಸ್ಟ್ 30 ವರ್ಷ ಒಳಗಡೆ ಪುರುಷರಲ್ಲಿ ಆಲ್ಮೋಸ್ಟ್ 40% ಕ್ವಾಲಿಟಿ ಆಫ್ ಸ್ಪರ್ಮ್ ಕಡಿಮೆ ಆಗಿದೆ. ಸೊ 30 ವರ್ಷ ಮುಂಚೆ, ಅಂದರೆ ನಮ್ಮ ತಂದೆಯ ಟೈಮ್ನಲ್ಲಿ ಎಷ್ಟು ಮಿಲಿಯನ್ ಸ್ಪರ್ಮ್ ಇರಬೇಕು, 35 or 40 ಮಿಲಿಯನ್ಸು ಒನ್ ಟೈಮ್ ಏನಿದೆ 1 ml ಎಜಾಕ್ಯುಲೇಷನಲ್ಲಿ, ಇವಾಗ ಆಲ್ಮೋಸ್ಟ್ ಅದು ಹಾಫ್ ಆಗಿಬಿಟ್ಟಿದೆ, ಅಂದರೆ 15 ಮಿಲಿಯನ್.
ನೀವು ಯಾವುದೋ ಹಳೆ ಮನೆಯಲ್ಲಿ ರಿಪೋರ್ಟ್ ಲ್ಯಾಬ್ ರೇಷಿಯೋ ನೋಡಿಬಿಟ್ರೆ ಆವಾಗ ನಾರ್ಮಲ್ ವ್ಯಾಲ್ಯೂ ಮುಂಚೆ ಏನಿರ್ತಿತ್ತು 25 ಮಿಲಿಯನಿಂದ 50 ಮಿಲಿಯನ್ ಇಸ್ ದ ನಾರ್ಮಲ್ ರೇಷಿಯೋ ಫಾರ್ ಸ್ಪರ್ಮ್. ಇವಾಗ ಅದು ರೆಡ್ಯೂಸ್ ಆಗ್ತಾ ಆಗ್ತಾ 15 ಮಿಲಿಯನ್ ನಾರ್ಮಲ್ ಆಗಿಬಿಟ್ಟಿದೆ. ಸೊ 15 ಮಿಲಿಯನ್ ಕ್ವಾಂಟಿಟಿ ಇದ್ರೂ ಅದರಲ್ಲಿ ಕ್ವಾಲಿಟಿ ಅಂದರೆ ಸ್ಪರ್ಮ್ ಹೇಗಿದೆ, ಅದರ ಹೆಡ್ ಹೇಗಿದೆ, ಅದರ ಬಾಡಿ ಹೇಗಿದೆ, ಅದರ ಟೇಲ್ ಹೇಗಿದೆ, ಅದರಲ್ಲಿ DNA ಹೇಗಿದೆ, ಅದರಲ್ಲಿ ಜೀನೋಟೈಪ್ಸ್ ಹೇಗಿದೆ, ಕ್ರೋಮೋಸೋಮ್ ಹೇಗಿದೆ, ಎಷ್ಟು ಕ್ವಾಲಿಟಿ ಇರಬೇಕು ಅಷ್ಟು ಇವಾಗ ಇರ್ತಾ ಇಲ್ಲ. ಸೊ ಬಿಕಾಸ್ ಆಫ್ ಯುವರ್ ಆಲ್ಕೋಹಾಲ್ ಕನ್ಸ್ಯೂಮ್ಷನ್, ಯುವರ್ ಸ್ಮೋಕಿಂಗ್ ಆ್ಯಂಡ್ ಆರ್ ಡ್ರಗ್ ಅಬ್ಯೂಸಸ್. ಅದು ಏನಾದರೂ ಇದ್ದರೆ ಕಡಿಮೆ ಮಾಡಿ ಅಥವಾ ಸ್ಟಾಪ್ ಮಾಡಿದರೆ ತುಂಬ ಒಳ್ಳೆಯದು. ಮೂರನೇದು ಆಹಾರ. ಮುಂಚೆ ವಾರಕ್ಕೆ ಒಂದು ಸತಿ ಅಥವಾ ಯಾವಾಗೋ ತಿಂಗಳಿಗೆ ಒಂದು ಸತಿ ಹೊರಗಡೆ ತಿನ್ನುವ ಫ್ಯಾಮಿಲೀಸ್ನಲ್ಲಿ ಅಭ್ಯಾಸ ಇತ್ತು. ಏನೋ ಬೋರ್ ಆಗಿದೆಯಪ್ಪ, ಯಾವುದೋ ರೆಸ್ಟೋರೆಂಟ್ ಹೋಗೋಣ, ಊಟ ಮಾಡೋಣ ಅಂತ. ಬಟ್ ಇವಾಗ ಏನಾಗಿದೆ, ವಾರಕ್ಕೆ ಒಂದು ಸತಿ ಅಥವಾ 15 ದಿವಸಕ್ಕೆ ಒಂದು ಸತಿ ತಾವು ಮನೆಯಲ್ಲಿ ಊಟ ಮಾಡ್ತಾ ಇದ್ದೀರಾ. ಇಲ್ಲಾಂದರೆ ಮೋಸ್ಟ್ ಆಫ್ ದ ಟೈಮ್ ಊಟ ಹೊರಗಡೆ ಆಗುತ್ತೆ. ಅದೂ ಹೇಗಂದರೆ, ನನಗೆ 9 ಗಂಟೆಗೆ ಆಫೀಸ್ ರೀಚ್ ಆಗಬೇಕು, 8:55ವರೆಗೆ ನಾನು ಆಫೀಸ್ ಕೆಳಗಡೆ ಬಂದಿದ್ದೀನಿ, 5 ನಿಮಿಷದಲ್ಲಿ ನನಗೆ ಬ್ರೇಕ್ಫಾಸ್ಟ್ ಮುಗಿಸ್ಬೇಕು. ಆವಾಗ ಏನಾಗುತ್ತೆ, ಫಾಸ್ಟ್ ತಿಂತೀರಾ. ಸೊ ಆಹಾರ ಹೇಗಂದರೆ ಆಯುರ್ವೇದದಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ನೀವು ಆಹಾರ ಮಾಡುವಾಗ ನಿಮ್ಮ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗಿರಬೇಕು. ನೀವು ಏನು ತಿಂತಾ ಇದ್ದೀರಾ ಅದನ್ನು ಫೀಲ್ ಮಾಡಬೇಕು, ಸ್ಲೋಲಿ ಚ್ಯೂ ಮಾಡಬೇಕು, ಆಮೇಲೆ ತಿನ್ನಬೇಕು. ಎಷ್ಟು ನ್ಯೂಟ್ರಿಷಿಯನ್ ವ್ಯಾಲ್ಯೂ ತೊಗೋಬೇಕು ಅಷ್ಟು ತೊಗೋತಾ ಇಲ್ಲ. ಸೊ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಆಗ್ತಾ ಇದೆ, ಪ್ರೋಟೀನ್ ಡೆಫಿಷಿಯನ್ಸಿ ಆಗ್ತಾ ಇದೆ. ಬಾಡಿನಲ್ಲಿ ಏನು ಪೌಷ್ಟಿಕ ಆಹಾರ ಏನು ತೊಗೋಬೇಕು ಅದು ತೊಗೋತಾ ಇಲ್ಲ. ಅದಕ್ಕೆ ಹೊರತು ಅದರ ಅಪೋಸಿಟು ಚಟ್ಪಟ ಚಾಟ್ಸು, ಟೇಸ್ಟ್ ಬಡ್ಸ್ಗೆ ಟೇಸ್ಟಿಫೈ ಮಾಡುವಾಗೆ ಗೋಬಿ ಮಂಚೂರಿಯನ್ ಇರ್ಬೋದು, ಫ್ರೆಂಚ್ ಫ್ರೈಸ್ ಇರ್ಬೋದು, ಪಿಜ್ಜಾಸ್ ಇರ್ಬೋದು, ಬರ್ಗರ್ ಇರ್ಬೋದು. ಇವತ್ತು ನಾಳೆ ಏನಾಗಿದೆ, ಝೊಮ್ಯಾಟೊ ಅಥವಾ ಯಾವುದೋ XYZ ಆ್ಯಪ್ದಿಂದ ತಾವು ಏನು ಮಾಡ್ತೀರಾ, ಆಫೀಸ್ನಲ್ಲಿ ವರ್ಕ್ ಮಾಡುವಾಗ ಆರ್ಡರ್ ಮಾಡ್ತೀರಾ, ಅದು ತಿಂತೀರಾ. ಸೊ ಇದು ಎಲ್ಲ ಪ್ರೊಸೆಸ್ ಫುಡ್ ಅಥವಾ ಮೈದಾ ಫುಡ್ ಏನಿರುತ್ತೆ ನೋಡಿ, ಇದು ಬಾಡಿನಲ್ಲಿ ಫ್ಯಾಟ್ ಅಂಶನ ಜಾಸ್ತಿ ಮಾಡ್ತಾ ಇದೆ. ಯಾವಾಗೋ ಫೀಮೇಲ್ನಲ್ಲಿ ಯಂಗಿನಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ತಾ ಇದೆ ಅಥವಾ ಮೇಲ್ನಲ್ಲಿ ಪುರುಷರಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ತಾ ಇದೆ ಅಂದರೆ 100% ನಿಮ್ಮ ಫರ್ಟಿಲಿಟಿ ಮೇಲೆ ಅದರ ಇಂಪ್ಯಾಕ್ಟ್ ಆಗ್ತಾ ಇದೆ. ಲೇಟೆಸ್ಟ್ ಸ್ಟಡಿ ಏನು ಹೇಳಿದೆ ಅಂದರೆ, ಇವಾಗ ಒಂದು ಪುರುಷರದ್ದು ಸೀಮನ್ ಅಂತ ವೀರ್ಯ ಪರೀಕ್ಷೆ ಮಾಡುವಾಗ ಅದರ ಒಳಗಡೆ ಮೈಕ್ರೋಗ್ರಾಮ್ಸ್ನಲ್ಲಿ ಪ್ಲಾಸ್ಟಿಕ್ಸ್ ಬರ್ತಾ ಇದೆ. ಅದರ ಅರ್ಥ ಏನು, ನಾವು ಏನೋ ಆರ್ಡರ್ ಮಾಡಿದ್ದಿರ್ತೀವಿ, ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಬಂದಿದ್ದಿರುತ್ತೆ, ಅಥವಾ ನಾವು ಎಷ್ಟೋ ಸತಿ ರೆಸ್ಟೋರೆಂಟ್ನಲ್ಲಿ ಪ್ಲಾಸ್ಟಿಕ್ ಪಾಲಿಥೀನಲ್ಲಿ ಕ್ಯಾರಿ ಬ್ಯಾಗ್ನಲ್ಲಿ ಆಹಾರನ ತೊಗೊಂಡು ಬರ್ತೀವಿ. ಹೀಟ್ ಕಾಂಟ್ಯಾಕ್ಟ್ನಲ್ಲಿ ಏನಾಗುತ್ತೆ, ಅದೇ ಪ್ಲಾಸ್ಟಿಕ್ ಮೈಕ್ರೋಗ್ರಾಮ್ಸ್ನಲ್ಲಿ ನಮ್ಮ ಆಹಾರನಲ್ಲಿ ಹೋಗುತ್ತೆ. ಬಾಡಿ ಪ್ರತಿಯೊಂದು ಸೆಲ್ ಮೇಲೆ ಅದರ ಇಂಪ್ಯಾಕ್ಟ್ ಆಗುತ್ತೆ, ಇನ್ಕ್ಲೂಡಿಂಗ್ ಈವನ್ ವೀರ್ಯನಲ್ಲಿನೂ ಪ್ಲಾಸ್ಟಿಕ್ ಬರ್ತಾ ಇದೆ. ಸೊ ಎಷ್ಟೈತೆ ಅಷ್ಟು ಹೆಲ್ದಿ ಫುಡ್ಡು, ಮನೆ ಫುಡ್ ತೊಗೊಳ್ಳಿ, ಔಟ್ಸೈಡು ಜಂಕ್ ಫುಡ್ ತಿನ್ನೋದನ್ನ ಅವಾಯ್ಡ್ ಮಾಡಿ. ಇನ್ ಕೇಸ್ ನಿಮಗೆ ಹೆಲ್ದಿ ಮಗು ಆಗಬೇಕು, ನ್ಯಾಚುರಲಿ ಆಗಬೇಕಂದ್ರೆ. ಆಮೇಲೆ ನಿದ್ರೆ. ನಮ್ಮ ಬಾಡಿ ಚೆನ್ನಾಗಿರ್ಬೇಕಂದ್ರೆ ನಮ್ಮ ನಿದ್ರೆ ಚೆನ್ನಾಗಿರ್ಬೇಕಂತ ಆಯುರ್ವೇದದಲ್ಲಿ ತುಂಬ ಡೀಟೇಲಾಗಿ ಹೇಳಿದ್ದಾರೆ. ಯಾರು ನಿದ್ದೆ ಕರೆಕ್ಟಾಗಿ ಮಾಡ್ತಾರೆ, ಮಿನಿಮಮ್ 7 to 8 hours, 7ರಿಂದ 8 hours ಯಾರು ಮಲಗ್ತಾರ, ಅವ್ರ ಬಾಡಿನಲ್ಲಿ ಅವ್ರದ್ದೇ ಆದಂಥ ಒಂದು ಇಮ್ಯೂನ್ ಮೆಕ್ಯಾನಿಸಮ್ ಇರುತ್ತೆ. ಬಾಡಿನಲ್ಲಿ ಸಣ್ಣ ಪುಟ್ಟ ವೇರ್ ಆ್ಯಂಡ್ ಟೇರ್, ಸಣ್ಣ ಪುಟ್ಟ ತೊಂದರೆ ಇದ್ದರೆ ಬಾಡಿ ಸಿಸ್ಟಮೇ ಬಾಡಿನ ಸ್ವತಃ ಹೀಲ್ ಮಾಡೋಕ್ಕೆ ಅದರಲ್ಲಿ ಸಾಕಷ್ಟು ಏನಿರುತ್ತೆ, ಲೇಯರ್ಸ್ಗಳಿರುತ್ತೆ. ಬಟ್ ಇದು ಓನ್ಲಿ ಆ್ಯಕ್ಟಿವೇಟ್ ಯಾವಾಗ ಇರುತ್ತೆ ಅಂದರೆ ನಾವು ಮಲಗಿದಾಗ ಮಾತ್ರ. ಸೊ ನಾವು ಯಾವಾಗ ಮಲಗಬೇಕು ಅವಾಗ ಮಲಗಿದಿರಬೇಕು. ಆಮೇಲೆ ಇವತ್ತು ನಾಳೆ ಯಂಗ್ ಏಜ್ನಲ್ಲಿ ಏನಾಗಿದೆ ಅಂದರೆ ಸ್ಟ್ರೆಸ್ ಈಸ್ ವೆರಿ ಕಾಮನ್. ಅದು ಒಂದು ಸ್ಕೂಲ್ ಗೋಯಿಂಗ್ ಮಗು ಹಿಡಿದು ಈಗ ಜಸ್ಟ್ ಒಂದು ಹೊಸ ಏನಿದೆ ಎಂಪ್ಲಾಯಿ ಆಫೀಸ್ ಜಾಯಿನ್ ಮಾಡಿದ್ದಾರೆ, ಅವನಲ್ಲಿ ಕೂಡ ಸ್ಟ್ರೆಸ್ ಜಾಸ್ತಿ ಆಗಿದೆ. ಯಾವಾಗೋ ಇದು ಸ್ಟ್ರೆಸ್ ಜಾಸ್ತಿ ಆಗುತ್ತೆ ನೋಡಿ, ಅದರಲ್ಲಿ ಒಂದು ಕೆಮಿಕಲ್ ಇರುತ್ತೆ, ಅದು ಕಾರ್ಟಿಸಾಲ್ ಅಂತ. ಈ ಕಾರ್ಟಿಸಾಲ್ ಹೇಗಂದರೆ ಇದು ಒಂದು ತುಂಬ ಅಪಾಯಕಾರಿ ಹಾರ್ಮೋನ್. ಇದು ಬಾಡಿನಲ್ಲಿ ಜಾಸ್ತಿ ಆಗಿದಾಗ ಏನು ಮಾಡುತ್ತೆ, ಬಾಡಿನಲ್ಲಿ ಬೇರೆ ಹಾರ್ಮೋನ್ನ ಫಂಕ್ಷನ್ ಮಾಡೋಕ್ಕೊಡಲ್ಲ. ನೀವು ಯಾರ ಮೇಲೆ ಒಂದು 2 ನಿಮಿಷ ಕೋಪ್ ಮಾಡಿಬಿಟ್ರೆ ಈ ಕಾರ್ಟಿಸಾಲ್ ಇಷ್ಟು ಜಾಸ್ತಿ ಆಗಿದ್ದಿರುತ್ತೆ, ಅದು ತಿರ್ಗಾ ಬಾಡಿನಲ್ಲಿ ಕಡಿಮೆ ಆಗೋಕ್ಕೆ 6 to 7 ಅಂದರೆ 6ರಿಂದ 7 hours ಬೇಕು ಅದು ಕಡಿಮೆ ಆಗೋವರೆಗೆ.
ಸೊ ಯಾವಾಗೋ ಸಣ್ಣ ವಿಷಯ ಮೇಲೆ ನೀವು ಕೋಪ ಮಾಡುವಾಗ ವಿಚಾರ ಮಾಡಿ, ನೀವು 2 ನಿಮಿಷಕ್ಕೆ ಕೋಪ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಬಾಡಿನಲ್ಲಿ ಆಲ್ಮೋಸ್ಟ್ 7 to 8 hours ಆ ಕಾರ್ಟಿಜಾಲ್ದಿಂದ ಸಫರ್ ಆಗ್ತಾ ಇದೆ. ಈ ಕಾರ್ಟಿಜಾಲ್ ಜಾಸ್ತಿ ಇದ್ದಾಗ ಬೇರೆ ಹಾರ್ಮೋನ್ಸ್ ವರ್ಕ್ ಮಾಡಲ್ಲ ಅಥವಾ ಅದು ವರ್ಕ್ ಮಾಡೋಕ್ಕೆ ಕೊಡಲ್ಲ. ಸೊ ಸ್ಟ್ರೆಸ್ ಫ್ರೀ ಇರಿ. ಸೊ ನಿಮ್ಮ ಆಹಾರ ಕರೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ವ್ಯಾಯಾಮ ಸ್ಟಾರ್ಟ್ ಮಾಡಿ. ಬಾಡಿಲಿ ರೆಗ್ಯುಲರ್, ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ರೆಗ್ಯುಲರ್ ಸ್ವಲ್ಪ ಎಕ್ಸಸೈಸಸ್ ಮಾಡಿ, ವ್ಯಾಯಾಮ ಮಾಡಿ, ಯಾವುದೋ ಡಾನ್ಸ್ ಕ್ಲಾಸ್ ಜಾಯಿನ್ ಮಾಡಿ, ಯಾವುದೋ ಜಿಮ್ ಜಾಯಿನ್ ಮಾಡಿ, ಅಥವಾ ಜಸ್ಟ್ ನಿಮ್ಮ ಮನೆ ಅಕ್ಕಪಕ್ಕ ಪಾರ್ಕ್ ಇದ್ದರೆ ಸ್ವಲ್ಪ ಎಕ್ಸಸೈಸಸ್ ಮಾಡಿ. ಸೊ ದ್ಯಾಟ್ ನಿಮ್ಮ ಬಾಡಿನಲ್ಲಿ ಮೆಟಾಬಾಲಜಿ ಗ್ರೋತ್ ಏನಿರುತ್ತೆ, ಮೆಟಾಬಾಲಿಸಮ್ ಏನಿರುತ್ತೆ ಚೆನ್ನಾಗಿರುತ್ತೆ. ಸ್ವೆಟ್ದಿಂದ ಎಷ್ಟೋ ಹಾರ್ಮ್ಫುಲ್ ಕೆಮಿಕಲ್ಸ್ ಬಾಡಿದಿಂದ ಹೊರಗಡೆ ಬರುತ್ತೆ. ಇಷ್ಟು ಫಾಲೋ ಮಾಡಿದ್ರೂ ಏನಾಗುತ್ತೆ, ಎಷ್ಟೋ ಸತಿ ನೀವು IVF ಸೆಂಟರ್ನ ಹೋಗೋದು ಅವಾಯ್ಡ್ ಮಾಡಬಹುದು. ಸರ್ ಅದು ಎಲ್ಲ ಓಕೆ, ಬಟ್ ಇವಾಗ ನಾನು ಆಲ್ರೆಡಿ ಮದುವೆ ಆಗಿದೆ, ಆಲ್ರೆಡಿ ನಮಗೆ ಬೀಜ ಉತ್ಪತ್ತಿ ಇಲ್ಲ, ಇವಾಗ ಡಾಕ್ಟರ್ ಬರೇ ನನಗೆ IVF ಹೇಳಿದ್ದಾರೆ, IVF ಬಿಟ್ಟು ನನಗೆ ಬೇರೆ ಆಪ್ಷನ್ನೇ ಇಲ್ವಾ? ಆ ಥರ ಏನಿಲ್ಲ. ನಿಮ್ಮ ಏಜ್ ಇನ್ ಕೇಸ್ ಲೆಸ್ ದೆನ್ 35 ವರ್ಷ ಇದೆ ಅಂತ ತಿಳ್ಕೊಳ್ಳಿ. ಹುಡುಗರಲ್ಲಿ, ಮಹಿಳೆಯರು 32 ವರ್ಷ. IVF ಡೆಫಿನೆಟ್ಲಿ ಇಸ್ ನಾಟ್ ದ ಓನ್ಲಿ ಆಪ್ಷನ್. ಸಾಕಷ್ಟು ಮೆಡಿಸಿನ್ ಇದೆ, ಅದನ್ನು ನಾವು ಟ್ರೈ ಮಾಡ್ಬೋದು. ಏನು, ಈಗ ಫಾರ್ ಎಕ್ಸಾಂಪಲ್ ಪುರುಷರಲ್ಲಿ ಒಲಿಗೋಸ್ಪರ್ಮಿಯಾ ಅಂತ ಒಂದು ಕಂಡೀಷನ್ ಇರುತ್ತೆ. ಆಲಿಗೋಸ್ಪರ್ಮಿಯಾ ಅಂದರೆ ಕ್ವಾಂಟಿಟಿ ಆಫ್ ಸ್ಪರ್ಮ್ ಇದರಲ್ಲಿ ಕಡಿಮೆ ಇದೆ, ಅಥವಾ ಸಮ್ಟೈಮ್ ಕಡಿಮೆ ಕ್ವಾಂಟಿಟಿ ಜೊತೆ ಕ್ವಾಲಿಟಿನೂ ವೀಕ್ ಆಗಿದೆ. ಫಾರ್ ಎಕ್ಸಾಂಪಲ್ ಹೆಡ್ ಡಿಫೆಕ್ಟ್ ಇರಬಹುದು. ಈ ಸ್ಪರ್ಮ್ನ ನಾವು 3 to 6 ಮಂತ್ನಲ್ಲಿ ಚೇಂಜ್ ಮಾಡಬಹುದು. ಹೇಗೆ, ಫಾರ್ ಎಕ್ಸಾಂಪಲ್ ತಮ್ಮ ಮುಖ ಮೇಲೆ ಒಂದು ಪಿಂಪಲ್ ಬಂದಿದೆ, 1 ವಾರ 2 ವಾರ ಅಥವಾ 3 ವಾರದಲ್ಲಿ ಅದು ಹೋಗ್ಬಿಡುತ್ತೆ. ಆ ಥರನೂ ನಿಮ್ಮ ಬಾಡಿನಲ್ಲಿ ಇವಾಗ ಪ್ರೆಸೆಂಟ್ನಲ್ಲಿ ಇರುವ ಸ್ಪರ್ಮು 3 to 6 ಮಂತ್ಸ್ನಲ್ಲಿ ತಾವು ಚೇಂಜ್ ಮಾಡಬಹುದು. ಸೊ ಅದಕ್ಕೆ ನೀವು ಒಳ್ಳೆ ಯಾವುದೋ ಒಂದು ಡಾಕ್ಟರ್ ಹತ್ರ ಹೋಗಿಬಿಟ್ಟು ಅವರೊಂದು ಒಪಿನಿಯನ್ ತೊಗೊಂಡ್ಬಿಟ್ಟು ಅವ್ರು ಸ್ವಲ್ಪ ಹೇಳಿದ ಆಹಾರ, ಹೇಳಿದ ವಿಹಾರ, ಸ್ವಲ್ಪ ಔಷಧಿ ತೊಗೊಂಡ್ಬಿಟ್ರೆ ನೀವು ಕ್ವಾಲಿಟಿ ಆಫ್ ಸ್ಪರ್ಮ್ನ ಇಂಪ್ರೂವ್ ಮಾಡಬಹುದು. ಸೊ ಮಹಿಳೆಯರಲ್ಲಿ ಮತ್ತು ಅಗೇನ್ ಎಗ್ ಕ್ವಾಲಿಟಿ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. AMH ಲೆವೆಲ್ ತುಂಬ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಇಂಟರ್ನಲ್ ಗರ್ಭಕೋಶದ ಲೈನಿಂಗ್ ಇದೆ, ಅದು ತುಂಬಾ ಹೋಗಿಬಿಟ್ಟಿದೆ. ಇವಾಗ ಎಂಡೋಮೆಟ್ರಿಯೋಸಿಸ್ ಥರ ಆಗಿಬಿಟ್ಟಿದೆ, ತುಂಬ ಹಾರ್ಡ್ ಆಗಿಬಿಟ್ಟಿದೆ. ಇವಾಗ ನ್ಯಾಚುರಲ್ ಡೆಲಿವರಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ, ಅಥವಾ ಫ್ಯಾಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಇವಾಗ ಓನ್ಲಿ ಆಪ್ಷನ್ IVF 100% ಇಲ್ಲ. ಎಷ್ಟೋ ಸತಿ ಆಯುರ್ವೇದನಲ್ಲಿ ಉತ್ತರ ಬಸ್ತಿ ಅಂತ ಒಂದು ಕ್ರಿಯೆ ಇರುತ್ತೆ. ಆ ಉತ್ತರ ಬಸ್ತಿದಿಂದ ಸ್ವಲ್ಪ ಔಷಧಿ ತೊಗೊಂಡ್ಬಿಟ್ರೆ ಫ್ಯಾಲೋಪಿಯನ್ ಬ್ಲಾಕ್ ಟ್ಯೂಬ್ ಓಪನ್ ಆಗುತ್ತೆ. ಬಿಕಾಸ್ ಅದು ಜಸ್ಟ್ ಬ್ಲಾಕೇಜ್, ಅದನ್ನು ಓಪನ್ ಮಾಡ್ಬೋದು. ಸೊ ಅದಕ್ಕೆ ಒಂದು ಒಳ್ಳೆಯ ಡಾಕ್ಟರ್ನ ಸಲಹೆ ಪಟ್ಬಿಟ್ಟು ನೀವು ಯಾವಾಗೂ ಲಾಸ್ಟ್ ಆಪ್ಷನ್ನ ಟ್ರೈ ಮಾಡೋಕ್ಕಿಂತ ಮುಂಚೆ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ನ ನೀವು ಟ್ರೈ ಮಾಡಿ, ಅದರಲ್ಲಿ ಅವ್ರದ್ದು ಮೆಡಿಕೇಷನ್ನು ಅವ್ರು ಹೇಳಿದ ಪ್ರಕಾರ ಫಾಲೋ ಮಾಡಿಬಿಟ್ಟು ಇದನ್ನು ತಾವು ಹೀಲ್ ಮಾಡ್ಬೋದು. ಬಟ್ ಅಗೇನ್ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಮ್ ಟೈಮ್ ಈ ಟ್ರೀಟ್ಮೆಂಟ್ ಒಳಗಡೆ ಏನಾಗುತ್ತೆ, ಜಾಸ್ತಿ ಟೈಮ್ನ ನೀವು ಕೊಡಬಾರ್ದು. ಏನಾಗ್ತಾಯಿದೆ, ಈ ಕಡೆ ಏಜಿಂಗ್ ಆಗ್ತಾಯಿದೆ. ಇಲ್ಲಿ ಏನಿದೆ ಅಂದರೆ, ಯಾವಾಗ ಯಾರು ಫರ್ಟಿಲಿಟಿ ಅಥವಾ ಯಾರು ಒಂದತ್ವನಲ್ಲಿ ಇದ್ದಾರಲ್ಲ, ಇಲ್ಲಿ ಟೈಮ್ ಈಸ್ ಪ್ರೀಸಿಯಸ್ ದೆನ್ ಮನಿ. ನೀವು ದುಡ್ಡುಕ್ಕಿಂತನೂ ಇವಾಗ ಈ ಟೈಮ್ನಲ್ಲಿ ನಿಮಗೆ ಟೈಮ್ ಇಂಪಾರ್ಟೆಂಟು. ಆಲ್ರೆಡಿ ನಿಮಗೆ ಲೇಟ್ ಮದುವೆ ಆಗಿದೆ, ಆಲ್ರೆಡಿ ನಿಮಗೆ ಇಷ್ಟೆಲ್ಲ ಸಮಸ್ಯೆಗಳಿದೆ. 1 ವರ್ಷ 1.5 ವರ್ಷವರೆಗೆ ನೀವು ಮ್ಯಾಕ್ಸಿಮಮ್ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ ನೀವು ಟ್ರೈ ಮಾಡ್ಬೋದು. ಬಟ್ ಎಲ್ಲೋ ಆಗ್ತಾ ಇಲ್ಲ ಅಂದರೆ ಒಂದು ಒಳ್ಳೆ ಸೆಂಟರ್ಗೆ ಹೋಗ್ಬಿಟ್ಟು ನೀವು IVF ಕೂಡ ಆಪ್ಷನಲ್ಲಿ ಇಟ್ಕೊಂಡು ಮಾಡಬಹುದು. ಬಟ್ ಡೆಫಿನೆಟ್ಲಿ IVF ಈಸ್ ನಾಟ್ ದ ಓನ್ಲಿ ಆಪ್ಷನ್. ಬೇರೆ ಆಲ್ಟರ್ನೇಟಿವ್ ಮೆಡಿಸಿನಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಚಿಕಿತ್ಸೆ ಇದೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಯಂಗ್ ಹುಡುಗರಿಗೆ ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಕರಿಯರ್ ತುಂಬ ಇಂಪಾರ್ಟೆಂಟು, ನಿಮ್ಮ ಜಾಬ್ ತುಂಬ ಇಂಪಾರ್ಟೆಂಟು, ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನು ಮಾಸ್ಟರ್ ಡಿಗ್ರಿ ತುಂಬ ಇಂಪಾರ್ಟೆಂಟು. ಬಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಪರ್ಸ್ನಲ್ ಲೈಫು, ಪರ್ಸ್ನಲ್ ಸ್ಪೇಸ್. ಸೊ ಫಸ್ಟು ಇದಕ್ಕೆ ಅವಾಯ್ಡ್ ಮಾಡಬೇಕಂದ್ರೆ ಅರ್ಲಿ ಮ್ಯಾರೇಜಸ್, ಮದುವೆ ಆದ ತಕ್ಷಣ ಇಮಿಡಿಯೇಟ್ಲಿ ಮತ್ತು ನೀವು ಮಗುಕ್ಕಾಗಿ ಪ್ಲ್ಯಾನ್ ಮಾಡಬೇಕು. ಎರಡನೇದು, ನೀವು ಏನು ಮಾಡಬೇಕು, ನಿಮ್ಮ ಲೈಫ್ ಸ್ಟೈಲ್ನ ಸುಧಾರಿಸ್ಬೇಕು. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಅಡಿಕ್ಷನ್ ಇದೆ, ಅದು ಆಲ್ಕೋಹಾಲು ಸ್ಮೋಕ್ ಇದ್ದರೆ ಅದನ್ನು ಬಿಡಬೇಕು. ಫಿಸಿಕಲಿ ಆ್ಯಕ್ಟಿವ್ ಇರಬೇಕು, ಸ್ಟ್ರೆಸ್ನ ಕಡಿಮೆ ಮಾಡಬೇಕು. ಇಷ್ಟೆಲ್ಲ ಮಾಡಿಬಿಟ್ರೆ ನೀವು ಒಂದು ಒಳ್ಳೆ ರೀತಿ ನಾರ್ಮಲಿ ನ್ಯಾಚುರಲಿ ಕನ್ಸೀವ್ ಆಗಬಹುದು. ಇಲ್ಲಾಂದರೆ ಮತ್ತು ಈ IVF ಸೆಂಟರ್ದಿಂದ ಆ IVF ಸೆಂಟರ್ಗೆ ಈ ಇಂಜೆಕ್ಷನು, ಆ ಸ್ಕ್ಯಾನಿಂಗು, ಆ ಟೆಸ್ಟು, ಈ ಸ್ಕ್ಯಾನಿಂಗ್ ಬರೀ ಓಡಾಡೋದೇ ಆಗಿಬಿಡೋದೆ. ಸೊ ನಾನು ಎಲ್ಲ ಹೊಸ ದಂಪತಿ, ಸ್ಪೆಷಲಿ ಈ ವರ್ಷ ಯಾರು ಮದುವೆ ಆಗಿದ್ದೀರಾ, ಎಲ್ಲರಿಗೂ ಒಂದೇ ರಿಕ್ವೆಸ್ಟು, ಎಷ್ಟಾಯ್ತು ಒಂದು ಮಗುನ ಫಸ್ಟ್ ನೀವು ಪಡೀರಿ.
2 ವರ್ಷ ಆದಮೇಲೆ ಜಾಬ್ ಪಡಿಬೋದು, ಯಾಕಂದರೆ ಅದು ನಮ್ಮ ಕೈನಲ್ಲಿ ಇದೆ. ಬಟ್ 2 ವರ್ಷ ಆದಮೇಲೆ ಮಗು ಪಡ್ಬೋದು ಅಂದರೆ ಅದು ನಮ್ಮ ಕೈನಲ್ಲಿ ಇಲ್ಲ, ಅದು ನೇಚರ್ ಕೈನಲ್ಲಿ ಇರುತ್ತೆ. ಸೊ ಇವತ್ತು ಒಂದು ಲಾಸ್ಟ್ ಬೋನಸ್ ಮಂತ್ರ ಏನಂದರೆ, ಅರ್ಲಿ ಮ್ಯಾರೇಜ್, ಅರ್ಲಿ ಚೈಲ್ಡ್, ಇದು ಎಲ್ಲಕ್ಕಿಂತ ಬೆಸ್ಟ್ ಟು ಅವಾಯ್ಡ್ ಈ ಥರ ವಂದ್ಯತ್ವ ಅಥವಾ ಇನ್ಫರ್ಟಿಲಿಟಿ. ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸು ಯಾವುದೋ ಒಂದು ವಿಷಯದಲ್ಲಿ ತಮಗೆ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.